ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವ್ಲಾಗಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಪಾಪು ಬರ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, ನಾವು ಪಾಪು ಬರ್ಡೇ ಇದೆ, ಮುಡಿ ಕೊಡೋ ಶಾಸ್ತ್ರ ಮಾಡಬೇಕು ಅಂತ ಅಹೋಬಿಲಂಗೆ ಬಂದಿದ್ದೀವಿ. ಆಂಧ್ರ ಪ್ರದೇಶ್ ನಂದ್ಯಾಲ್ ಹತ್ರ ಇರೋದು ಅಹೋಬಿಲಂ. ಯಾರೆಲ್ಲ ಫಸ್ಟ್ ಪಾರ್ಟ್ ಮಿಸ್ ಮಾಡಿದ್ದೀರಾ ಖಂಡಿತ ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವಿಡಿಯೋಸ್ನ ನೋಡಿ. ಕೆಳಗಿನ ಅಹೋಬಿಲಂಗೆ ರೀಚ್ ಆಗಿ ರೂಮ್ ಚೆಕ್ ಇನ್ ಮಾಡಿಕೊಂಡು ಪಾಪು ಮುಡಿ ಕೊಡೋ ಶಾಸ್ತ್ರ ಎಲ್ಲ ಮುಗಿಸಿ ನಾವು ಅವತ್ತಿನ ದಿನ ಅಲ್ಲೇ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ತಿರ್ಗಾ ಎದ್ದು ಮೇಲಿನ ಅಹೋಬಿಲಂಗೆ ಹೋಗ್ತಾ ಇದ್ದೀವಿ. ಕೆಳಗಿನ ಅಹೋಬಿಲಮಿಂದ ಮೇಲಿನ ಅಹೋಬಿಲಂಗೆ 7 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರೋದು. ರೂಮ್ಸ್ ಎಲ್ಲ ನಿಮಗೆ ಕೆಳಗಿನ ಅಹೋಬಿಲಮಲ್ಲೇ ಸಿಗುತ್ತೆ. ರೂಮ್ ಎಲ್ಲಿ ತೊಗೊಂಡಿದ್ವಿ, ಹೋಮ್ ಸ್ಟೇ ತೊಗೊಂಡಿದ್ವಿ. ಆ್ಯಕ್ಚುಲಿ 2 ರೂಮ್ಸು, ಹಾಲ್, ಕಿಚನ್ ಎಲ್ಲ ಇತ್ತು. ಪ್ರಸಾದ್ ಹೋಮ್ ಸ್ಟೇ ಅಂದ್ಬಿಟ್ಟು ಅದ್ರ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಅಹೋಬಿಲಮಲ್ಲಿ ಮೇನ್ ಆಗಿ ನಿಮಗೆ ಫುಡ್ ಪ್ರಾಬ್ಲಮ್ ಆಗೋದೇ ಇಲ್ಲ. ಯಾಕಂದರೆ ಪ್ರತಿಯೊಂದು ಕಡೆ ನಿಮಗೆ ಫುಡ್ ಫೆಸಿಲಿಟಿ ಇದೆ ಅಲ್ಲಿ, ಅದು ಕೂಡ ಫ್ರೀ ಆಫ್ ಕಾಸ್ಟ್. ತುಂಬಾ ಅನ್ನಛತ್ರಗಳಿರುತ್ತೆ ಅಲ್ಲಿ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ಊಟ ಮಾಡ್ಬೋದು. ನಿಮ್ಗೆ ಇಷ್ಟ ಆದರೆ ನೀವು ಡೊನೇಷನ್ ಆಗಿ ಏನಾದರೂ ಕೊಡ್ಬೋದು, ಇಲ್ಲಾಂದರೆ ಹಾಗೆ ಊಟ ಮಾಡ್ಕೋಬೋದು. ಅಹೋಬಿಲಂ ಮಠ ಕೂಡ ಇದೆ. ಕೆಳಗಿನ ಅಹೋಬಿಲಂ ಮೇನ್ ಟೆಂಪಲ್ ಆಪೋಸಿಟ್ ಸ್ಟ್ರೈಟ್ ಲೆಫ್ಟ್ ಸೈಡ್ ಹೋದರೆ ಅಹೋಬಿಲಂ ಮಠ ಇದೆ. ಅಲ್ಲಿ ಕೂಡ ರೂಮು, ಫುಡ್ ಫೆಸಿಲಿಟಿ ಪ್ರತಿಯೊಂದು ಇರುತ್ತೆ ಇನ್ ಬಜೆಟ್ ಪ್ರೈಸು. ನಾನ್ AC ರೂಮ್ಸ್ ಆದರೆ 900 ರುಪೀಸು, AC ರೂಮ್ಸ್ ಆದರೆ ಜಸ್ಟ್ 1200 ರುಪೀಸ್ ಇನ್ಕ್ಲೂಡಿಂಗ್ ಫುಡ್ ಇರುತ್ತೆ. ಸೊ ನೀವೇನಾದರೂ ಅಹೋಬಿಲಂಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಅಲ್ಲಿ ಹೋಗಿ ರೂಮ್ನ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ತುಂಬಾ ಆಪ್ಷನ್ಸ್ ಇರುತ್ತೆ ಅಲ್ಲಿ ರೂಮ್ ಬುಕ್ ಮಾಡ್ಕೊಳ್ಳೋಕ್ಕೆ. ಇವತ್ತಿನ ವ್ಲಾಗಲ್ಲಿ ಅಹೋಬಿಲಂ ಕ್ಷೇತ್ರದ ಪ್ರಾಮುಖ್ಯತೆಯನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಪಾರ್ಟು ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಅಹೋಬಿಲಂ ಕ್ಷೇತ್ರದಲ್ಲಿ ಪ್ರಮುಖ ಮುಖ್ಯ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿಯಲ್ಲಿ ಸತ್ಯಯುಗದಲ್ಲಿ ನರಸಿಂಹಸ್ವಾಮಿ ಉಗ್ರ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಆ ಕಂಬೆಯನ್ನು ಸೀಳಿ ಹಿರಣ್ಯಕಶ್ಯಪ ಎನ್ನೋ ರಾಕ್ಷಸನ್ನ ಸಂಹಾರ ಮಾಡಿರೋ ಸ್ಥಾನ ಇದು. 4 ಯುಗದಿಂದ ಈ ದೇವಸ್ಥಾನ ಇದೆ. 4 ಯುಗದಿಂದ ಅಂದರೆ ಸತ್ಯಯುಗದಲ್ಲಿ ಈ ಘಟನೆ ನಡೆದಿರೋದು. ಸತ್ಯಯುಗ, ತೈತ್ರಯುಗ, ದ್ವಾಪರ ಯುಗ ಮತ್ತು ಈಗ ನಡೀತಿರೋದು ಕಲಿಯುಗ. ಸೊ 4 ಯುಗದಿಂದ ಈ ದೇವಸ್ಥಾನ ಇದೆ ಅಂತ ಅರ್ಥ. ಇಲ್ಲಿ ಇವಾಗ ನೀವು ನೋಡ್ತಿರೋದು ಮೇಲಿನ ಅಹೋಬಿಲಂ ಮುಖ್ಯ ದೇವಸ್ಥಾನಕ್ಕೆ ಹೋಗೋ ರಸ್ತೆ. ಇಲ್ಲೇ ರಸ್ತೆಯಲ್ಲಿ ಅನ್ನದಾಸೋಹ ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ. ಅಹೋಬಿಲಮಲ್ಲಿ ನವನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ಅಂದರೆ 1, 2 ಅಲ್ಲ 9 ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಮೊದಲನೇದಾಗಿ ಮುಖ್ಯ ದೇವಸ್ಥಾನ ಬರುತ್ತೆ ಅಹೋಬಿಲಂ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳಿ. ಅದಾದ್ಮೇಲೆ ಟ್ರೆಕ್ಕಿಂಗ್ ಮಾಡಿಕೊಂಡು ಬೇರೆ ರೂಪದಲ್ಲಿರೋ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ಲಿಕ್ಕೆ ಹೋಗ್ಬೇಕಾಗತ್ತೆ. ನವನರಸಿಂಹ ದೇವಸ್ಥಾನದಲ್ಲಿ ಮುಖ್ಯ ದೇವಸ್ಥಾನ ಬಂದು ಅಹೋಬಿಲಂ ನರಸಿಂಹ ದೇವಸ್ಥಾನ. ಅದಾದ್ಮೇಲೆ ಭಾರ್ಗವ ನರಸಿಂಹ, ಜ್ವಾಲಾ ನರಸಿಂಹ, ಯೋಗ ನರಸಿಂಹ, ಛಾತ್ರವತ ನರಸಿಂಹ, ಕಾರಂಜಿ ನರಸಿಂಹ, ಪಾವನ ನರಸಿಂಹ, ವರಹ ನರಸಿಂಹ ಮತ್ತು ಮಾಲೋಲ ನರಸಿಂಹ. ಅದಕ್ಕೂ ಮುಖ್ಯವಾಗಿ ಉಗ್ರ ಸ್ತಂಭ ಅಂತ ಹೇಳ್ಬಿಟ್ಟು ಅದು ಎಲ್ಲ ದೇವಸ್ಥಾನಕ್ಕಿಂತಲೂ ತುಂಬಾ ಎತ್ತರವಾಗಿರೋ ದೇವಸ್ಥಾನ ಅಂತ ಹೇಳ್ತಾರೆ. ಉಗ್ರ ಸ್ತಂಭ ಅಲ್ಲೇ ನರಸಿಂಹಸ್ವಾಮಿ ಉಗ್ರ ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ದು ಕಂಬ, ಅದು ಇವತ್ತಿಗೂ ನಾವು ಅಲ್ಲಿ ನೋಡ್ಬೋದು. ಈ ಥರ ಅಲ್ಲಿ ಅಹೋಬಿಲಂ ಮಠ ಅಂತ ಕೂಡ ಇರುತ್ತೆ. ಇಲ್ಲಿ ಇವಾಗ ನೀವು ನೋಡ್ತಿರೋದು ಮುಖ್ಯ ದೇವಸ್ಥಾನ. ಇಲ್ಲಿ 9 ನರಸಿಂಹಸ್ವಾಮಿ ದೇವಸ್ಥಾನ ಇದ್ರೇನು ಎಲ್ಲ ದೇವಸ್ಥಾನದಲ್ಲಿ ಬೇರೆ ಬೇರೆ ರೂಪದಲ್ಲಿ ನರಸಿಂಹಸ್ವಾಮಿ ದರ್ಶನನ ನಾವು ಮಾಡ್ಬೋದು. ಬಟ್ ಲಕ್ಷ್ಮೀ ಸಮೇತ ದರ್ಶನ ಕೊಡೋದು ಅಂದರೆ ಮಾಲೋಲ ನರಸಿಂಹ ದೇವಸ್ಥಾನದಲ್ಲಿ ಮಾತ್ರ. ಮುಖ್ಯ ದೇವಸ್ಥಾನದಲ್ಲಿ ದರ್ಶನನ ಮುಗಿಸ್ಕೊಂಡು ಮಿಕ್ಕಿರೋ ಎಲ್ಲ ದೇವಸ್ಥಾನದ ದರ್ಶನ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೆಕ್ಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ನಾನು 4 ವರ್ಷದ ಮುಂಚೆ ಕೂಡ ಬಂದಿದ್ದೆ, ಆದರೆ ಮುಖ್ಯ ದೇವಸ್ಥಾನದಲ್ಲಿ ಮಾತ್ರ ದರ್ಶನ ಮಾಡಿದ್ದೆ. ಬಟ್ ಎಲ್ಲ ದೇವಸ್ಥಾನದಲ್ಲೂ ಕೂಡ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ನನಗೆ. ಸೊ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಎಲ್ಲ ದೇವಸ್ಥಾನ ಒಂದೇ ದಿನದಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ದೇವಸ್ಥಾನ ನಾವು ಕವರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಾವು ಬೇರೆ ಹೋಗಿದ್ದು ತುಂಬ ಸಮ್ಮರ್ ಇತ್ತು, ತುಂಬಾ ಬಿಸಿಲಿತ್ತು. ಸೊ ಹಾಗಾಗಿ ನಮಗೆ ಕೈಲಾದಷ್ಟು ನಾವು ದರ್ಶನ ಮಾಡ್ಕೊಂಡ್ವಿ. ಯಾವ್ದ್ಯಾವ್ದು ದೇವಸ್ಥಾನದ ದರ್ಶನ ಮಾಡ್ಕೊಂಡ್ವಿ ಅಂತ ಹೋಗ್ತಾ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ನೀವೇನಾದರೂ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ರೆ ಒಂದು ಕೋಲ್ನ ನೀವು ಅಲ್ಲಿ ಬಾಡಿಗೆಗೆ ತೊಗೋಬೇಕಾಗತ್ತೆ. ಅದಾದಮೇಲೆ ಸ್ಲಿಪ್ಪರ್ಸು ಕಂಪಲ್ಸರಿ ವೇರ್ ಮಾಡಿ, ಮತ್ತು ನೀರಿನ ಬಾಟಲ್ ಕೂಡ ಕ್ಯಾರಿ ಮಾಡಿ, ತುಂಬಾ ಒಳ್ಳೆಯದು. ಅದು ಬಿಟ್ಟರೆ ಬೇರೆ ಏನೂ ಕ್ಯಾರಿ ಮಾಡಬಾರ್ದು. ಅಲ್ಲಿ ಸೈಡಲ್ಲೆಲ್ಲ ಕೋತಿಗಳು ತುಂಬಾ ಇರುತ್ತೆ, ತುಂಬ ಹಾವಳಿ. ಸೊ ಹಾಗಾಗಿ ತುಂಬ ಹುಷಾರಾಗಿ ಹೋಗಬೇಕು. ನಮ್ಮ ಜೊತೆ ಮಕ್ಕಳು ಬೇರೆ ಇದ್ದರು. ಸೊ ಹಾಗಾಗಿ ನಾವು ನಮ್ಮ ಕೈಲಾದಷ್ಟು ದರ್ಶನ ಮಾಡ್ಕೊಂಡ್ವಿ. ತುಂಬ ಏನೋ
ದರ್ಶನ ಮಾಡಿಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಮ್ಮನೆ ಕಡೆ ಎಲ್ಲ ಹೇಗಂತಂದರೆ ಏನಾದರೂ ಒಳ್ಳೆ ಕಾರ್ಯ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ರೆ ಮನೆ ದೇವರಿಗೆ ಹೋಗಿ ಬರ್ತೀವಿ. ಸೊ ನಾವು ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮನೆ ದೇವರಿಗೆ ಹೋಗಿ ಬಂದರೆ ಒಳ್ಳೇದಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಬಂದಿರೋದು ಅಹೋಬಿಲಮ್ಗೆ. ಮತ್ತು ಪಾಪಕ್ಕೆ ಕೂಡ ಮುಡಿ ಕೊಡೋ ಶಾಸ್ತ್ರ ಆಯಿತು. ಸೊ ಎರಡೂ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ನಮ್ಮ ಜೊತೆ ಪಾಪು ಕೂಡ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾನೆ. ಸೊ ಅವನು ತುಂಬಾ ಎಂಜಾಯ್ ಮಾಡ್ದ. ಬಟ್ ಬಿಸಿಲು ಜಾಸ್ತಿ ಇರೋದ್ರಿಂದ ಸೊ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ಸಮ್ಮರ್ ಸೀಸನಲ್ಲಿ ಅಲ್ಲದೆ ವಿಂಟರ್ ಸೀಸನಲ್ಲಿ ನೀವೇನಾದರೂ ಅಹೋಬಿಲಮ್ ಟ್ರಿಪ್ಪು ಪ್ಲ್ಯಾನ್ ಮಾಡಿದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಟ್ರೆಕ್ಕಿಂಗ್ ಎಲ್ಲ. ಸೊ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಮೊದಲನೇ ದೇವಸ್ಥಾನ ಬಂದಿರೋದೇ ವರಹಸ್ವಾಮಿ ದೇವಸ್ಥಾನ. ಸೊ ನರಸಿಂಹಸ್ವಾಮಿ ವರಹ ಸ್ವಾಮಿ ರೂಪದಲ್ಲಿ ದರ್ಶನನ ಕೊಡ್ತಾರೆ ಅಲ್ಲಿ. ಸೊ ನಮಗೆ ಗೊತ್ತಿಲ್ಲದೇನೆ ನಾವು ಆ ಟೆಂಪಲ್ಗೆ ರೀಚ್ ಆದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಯಾರೆಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಪ್ರಾಪರ್ಟಿ ಇಲ್ಲೀಗಲ್ ಇಶ್ಯೂಸ್ ನಡೀತಾ ಇದೆ, ಲೀಗಲ್ ಇಶ್ಯೂಸ್ ಆಗಲಿ ಏನೇ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಅಲ್ಲಿ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡ್ರೆ ಸಾಕು, ನಿಮಗೆಲ್ಲ ಪ್ರಾಬ್ಲಮ್ಸು ಸಾರ್ಟ್ ಔಟ್ ಆಗಿಬಿಡುತ್ತಂತೆ. ಮತ್ತು ನೀವೇನಾದರೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ವರಹಸ್ವಾಮಿ ಭೂದೇವಿ ಸಮೇತ ಅಲ್ಲಿ ದರ್ಶನ ಕೊಡ್ತಾರೆ. ಅಲ್ಲಿ ನಿಮಗೆ ಕಲ್ಲನ್ನು ಕೊಡ್ತಾರೆ, ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಅವ್ರಿಗೆ ಕೊಟ್ಟರೆ ಅದನ್ನು ಪೂಜೆ ಮಾಡಿ ಅರ್ಚನೆ ಮಾಡಿ ನಮ್ಮ ಕೈಲಿ ಕೊಡ್ತಾರೆ. ಅದು ನಾವು ನಮ್ಮ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಇಟ್ಟು ಕಟ್ಟಬೇಕಾಗತ್ತೆ. ಸೊ ತುಂಬ ಒಳ್ಳೆಯದಾಗುತ್ತಂತೆ. ಸೊ ನಾವು ಗೊತ್ತಿಲ್ಲದೆ ಬಂದ್ವಿ, ಬಟ್ ಅಲ್ಲಿ ಬಂದಮೇಲೆ ಗೊತ್ತಾಯಿತು ಎಕ್ಸ್ಪೆಷಲಿ ಯಾರೆಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಖಂಡಿತ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗೇ ಹೋಗ್ತಾರಂತೆ. ನಮ್ಮ ಪುಣ್ಯನೋ ಏನೋ ಆ ದೇವರು ನಮ್ಮನ್ನು ಕರೆಸ್ಕೊಂಡು ಆ ಪ್ರಸಾದವನ್ನು ನಮಗೆ ಕೊಟ್ಟರು. ಅದನ್ನು ನಾವು ಇಟ್ಟು ಭೂಮಿ ಪೂಜೆನ ಮಾಡಿದ್ವಿ. ಅದು ಮುಂಬರುವ ದಿನಗಳಲ್ಲಿ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಸೊ ನೀವು ಕೂಡ ಏನಾದರೂ ಮನೆ ಕಟ್ಟೋ ಆಸೆ ಇದ್ದರೆ ಅಲ್ಲಿ ಮನೆ ಕೂಡ ಕಟ್ಬೋದು. ಆ ಕನಸು ನನಸಾಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಕ್ಯಾಮ್ರಾ ಎಲ್ಲ ಒಳಗಡೆ ಅಲೋ ಇರಲಿಲ್ಲ. ಸಾಲಿಗ್ರಾಮ ರೂಪದಲ್ಲಿ ವರಹಸ್ವಾಮಿ ದರ್ಶನ ಕೊಡ್ತಾರೆ. ತುಂಬ ಒಳ್ಳೆ ದರ್ಶನ ಆಯಿತು. ಪೂಜೆ ಅರ್ಚನೆ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಅದನ್ನು ಮುಗಿಸ್ಕೊಂಡು ನಾವು ಮುಂದೆ ಹೊರಟಿದ್ದೀವಿ ನೆಕ್ಸ್ಟ್ ಟ್ರೆಕ್ಕಿಂಗಿಗೆ. ಇಲ್ಲಿ ಕೋತಿ ಹಾವಳಿ ತುಂಬ ಜಾಸ್ತಿ ಅಂತ ಹೇಳಿಬಿಟ್ಟು ಆ ಥರ ಕವರ್ ಮಾಡಿಕೊಂಡು ಬರ್ತಿರೋದು ಬ್ಯಾಗ್ನ ಎಲ್ಲ. ಪಾಪು ವಸ್ತು ತಿನ್ನೋದು ಐಟಮ್ಸು ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಸೊ ಕೋತಿಗಳೆಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ಆ ಥರ ಕ್ಲಾತ್ ಕವರ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ರೀಚ್ ಆಗಿರೋದು ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಪ್ರಹ್ಲಾದ ಸ್ಕೂಲ್ ಅಂತ ಕೂಡ ಒಂದು ಸ್ಥಾನ ಇದೆ, ಅಲ್ಲಿ ಕೂಡ ನಾವು ಹೋಗಿ ದರ್ಶನ ಮಾಡ್ಕೊಂಡು. ಅಲ್ಲೆಲ್ಲ ಕ್ಯಾಮ್ರಾ ಅಲೋ ಇಲ್ಲ. ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ತುಂಬಾ ನೆಮ್ಮದಿ ಅನಿಸ್ತು ನನಗಂತೂ. ತುಂಬ ಚೆನ್ನಾಗಿ ಅನಿಸುತ್ತೆ ಆ ದೇವಸ್ಥಾನ ನೋಡಿದ ತಕ್ಷಣ. ತುಂಬ ಸಮಾಧಾನ ಆಗುತ್ತೆ ಆ ಮೂರ್ತಿನ ನೋಡಿದ ಮೇಲೆ. ನನಗಂತೂ ನನ್ನ ಮನಸ್ಸಿಗೆ ತುಂಬ ಖುಷಿ ಆಯಿತು. ಸೊ ಇಷ್ಟು ಟ್ರೆಕ್ಕಿಂಗ್ ಮಾಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡ ತಕ್ಷಣ ತುಂಬಾ ಟಯರ್ಡ್ ಫೀಲ್ ಆಗಿಬಿಡ್ತು ನಮಗೆ. ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿದ್ವಲ್ಲ, ಸೊ ಹಾಗಾಗಿ ನಾವು ಮತ್ತೆ ರಿಟರ್ನ್ ವಾಪಸ್ ಬಂದುಬಿಟ್ವಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಫಿಸಿಕಲಿ ಮೆಂಟಲಿ ಪ್ರಿಪೇರ್ ಆಗಿ ಮಿಕ್ಕಿರೋ ಎಲ್ಲ ದೇವಸ್ಥಾನ ದರ್ಶನ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬರ್ತೀವಿ. ಕಲಂಕಾರಿ ಸ್ಯಾರೀಸು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅಟ್ಲೀಸ್ಟ್ ಒಂದು ಕಲಂಕಾರಿ ಸ್ಯಾರಿ ಇರಬೇಕು ಅಂತ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ SL ಹ್ಯಾಂಡ್ಲೂಮ್ಸ್ 1 ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಈ ಬ್ಯೂಟಿಫುಲ್ ಆಗಿರೋ ಕಲಂಕಾರಿ ಸ್ಯಾರಿನ ತರಿಸ್ಕೊಂಡು ಅಹೋಬಿಲಮ್ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು. ಇಷ್ಟಲ್ಲದೆ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ ಇದೆ ಇವ್ರ ಹತ್ರ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಡೀಟೇಲ್ಸು, ಇನ್ಸ್ಟಾಗ್ರಾಮ್ ಪೇಜು, ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದು ಪಿನ್ ಮಾಡಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ನೊಂದು ವಿಚಾರ ಹೇಳ್ತೀನಿ, ಏನಾದರೂ ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೇನು ಬೆಳಗ್ಗೆ ತುಂಬ ಬೇಗನೆ ಸ್ಟಾರ್ಟ್ ಮಾಡಿ ಅರ್ಧ ಟ್ರೆಕ್ಕಿಂಗ್ ತುಂಬ ಬೇಗನೆ ಮುಗಿಸ್ಕೊಂಡು ಲಂಚ್ ಮಾಡ್ಕೋಬಹುದು. ಅದಾದಮೇಲೆ ಮಿಕ್ಕಿದ್ದಷ್ಟು ದೇವಸ್ಥಾನ ನೀವು ಬೇಗ ಕವರ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಟೆಂಪಲ್ ಇಳಿದು ಬಂದ ತಕ್ಷಣನೇ ಇಲ್ಲಿ ಬ್ರಾಹ್ಮಿಣ್ಸ್ ಅನ್ನದಾಸೋಹ ನಡೀತಾ ಇರುತ್ತೆ, ಅನ್ನ ಛತ್ರ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಊಟ ಮಾಡಿದ್ದು ತುಂಬಾ ಟೇಸ್ಟಿ ಆಗಿತ್ತು. ಸೊ ಯಾರಿಗೆಲ್ಲ ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ವೋ ಅವರಿಗೆ ಅಲ್ಲಿ ಆ ಫೆಸಿಲಿಟಿ ಕೂಡ ಇದೆ, ಅದರಲ್ಲಿ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಕೊಂಡು ಬರ್ತಾರೆ ಟೋಲಿಯಲ್ಲಿ. ಸೊ ಅಷ್ಟೇ ಎಲ್ಲ ಮುಗಿಸ್ಕೊಂಡು ತುಂಬಾ ಬಿಸಿಲಾಗ್ಬಿಡ್ತು. ಸೊ ವಾಪಸ್ ರೂಮ್ಗೆ ಬಂದುಬಿಟ್ವಿ ನಾವು. ಸೊ ತಿರ್ಗಾ ನೆಕ್ಸ್ಟ್ ದಿನ ಪಾಪು ಬರ್ಡೇ ಇತ್ತು. ಅವತ್ತಿನ ದಿನ ಅಲ್ಲಿ ನಾವು ಏನೆಲ್ಲ ಸೇವೆ ಮಾಡಿದ್ವಿ ಅಂತ ಹೇಳಿಬಿಟ್ಟು
ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸಾಯಂಕಾಲ ಮತ್ತೆ ಒಂದ್ಸರಿ ನಾವು ಕೆಳಗಿನ ಅಹೋಬಿಲಂ ದೇವಸ್ಥಾನಕ್ಕೆ ಹೋಗಿದ್ವಿ. ಸುಮಾರು 14-15 ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ನಡೀತಿರುವಾಗ ಕೃಷ್ಣದೇವರಾಯರು ಸ್ಥಾಪನೆ ಮಾಡಿರುವಂಥ ದೇವಸ್ಥಾನ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನಾನು ನಿಮಗೆ ಬರ್ಡೇ ದಿನದ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.